ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ರಿಟ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ನಡೀತಾ ಇದೆ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ರಾಘವನ್ ಅವರ ವಾದ ಮಂಡನೆ. ದೂರುದಾರರ ಬಳಿಯಲ್ಲಿ ಎಲ್ಲಾ ದಾಖಲೆಗಳು ಸಾಕ್ಷಿಗಳು ಇರಬೇಕು ಅಂತಿಲ್ಲ, ಆದರೆ ಇಲ್ಲಿ ತುಂಬಾ ಡೀಟೇಲ್ಡ್ ಆದ ಕಂಪ್ಲೇಂಟ್ ಇದೆ. ರಾಜ್ಯಪಾಲರ ಮುಂದೆ ದೂರುದಾರರು ಕೂಡ ಹಾಜರಾಗಿದ್ದಾರೆ. ಹಾಜರಾದ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ಹೋಗಿದ್ದಾರೆ. ಆ ದಾಖಲೆಗಳನ್ನು ಆಧರಿಸಿಯೇ ರಾಜ್ಯಪಾಲರು ನಿರ್ಣಯಕ್ಕೆ ಬಂದಿರೋದು. ಎಲ್ಲಾ ದಾಖಲೆಗಳನ್ನ ಇಟ್ಟುಕೊಂಡು ಪರಿಶೀಲನೆ ಮಾಡಿ ತೀರ್ಪನ್ನ ಕೊಡ್ಲಿಕ್ಕೆ ನ್ಯಾಯಾಧೀಶರು ನ್ಯಾಯಮೂರ್ತಿಗಳ ಕೆಲಸವನ್ನ ರಾಜ್ಯಪಾಲರು ಮಾಡೋ ಹಾಗಿಲ್ಲ. ದೂರುದಾರರ ಬಳಿ ಇರುವ ದಾಖಲೆಗಳನ್ನ ಅವಲೋಕಿಸಿ ಅದರಲ್ಲಿ ಸತ್ಯಾಂಶ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಸುಳಿವು ಸಿಕ್ಕರೂ ಕೂಡ ತನಿಖೆಗೆ ಆದೇಶ ನೀಡುವ ಗುರುತರ ಜವಾಬ್ದಾರಿ ರಾಜ್ಯಪಾಲರ ಮೇಲಿರುತ್ತೆ. ಅದೇ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ದಾರೆ. ಇದು ವಕೀಲರಾದ ರಾಘವನ್ ಅವರ ವಾದ. ವೆಲ್ಕಮ್ ಬ್ಯಾಕ್. ಕೋರ್ಟ್ ಮುಂದೆ ಎಲ್ಲ ವಿಚಾರಣೆಗೆ ಅರ್ಹವೇ, ನಾವು ಅದನ್ನು ಪರಿಗಣಿಸ್ತೀವೋ ಇಲ್ವೋ ಅನ್ನೋದು ಮುಖ್ಯವಾಗುತ್ತೆ ಮತ್ತು ವಿಷಯವಾಗುತ್ತೆ. ರಾಘವನ್ ವಾದದ ನಡುವೆ ನ್ಯಾಯಮೂರ್ತಿಗಳು ಈ ವಿಚಾರವನ್ನು ಪ್ರಶ್ನೆಯ ರೂಪದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ ಅಂದ ಮೇಲೆ ಎಲ್ಲ ವಿಚಾರಗಳು ವಿಚಾರಣೆಗೆ ಅರ್ಹ ಆಗುತ್ತೆ. ಯಾವುದನ್ನು ವಿಚಾರ ಮಾಡಬೇಕು ಮಾಡಬಾರ್ದು ಅದನ್ನು ನಾವು ಪರಿಗಣಿಸ್ತೀವಿ ಅಂತ ಜಡ್ಜ್ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಮುಖ್ಯವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂತಹ ವಿಚಾರ ಏನಿದೆ ಇದ್ರ ಬಗ್ಗೆ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರೋದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ವಿಶೇಷ ನ್ಯಾಯಾಲಯ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ ಅಂತ ಜಡ್ಜ್ ಅವರು ಹೇಳಿದ್ದಾರೆ. ಸೊ ಯಾವುದನ್ನು ವಿಚಾರ ಮಾಡಬೇಕು, ಯಾವುದನ್ನು ವಿಚಾರಣೆ ಮಾಡಬಾರ್ದು, ಯಾವುದು ವಿಚಾರಣೆಗೆ ಅರ್ಹ, ಯಾವುದು ವಿಚಾರಣೆಗೆ ಅನರ್ಹ, ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಪೀಠ ಹೇಳಿದೆ. ಹಾಗಿದ್ರೆ ಲಾಸ್ಟು ಶನಿವಾರ ಈ ವಿಚಾರಣೆ ಮುಗಿಯೋ ಹಂತಕ್ಕೆ ಒಬ್ರು ಲಾಯರ್, ನಾನು ಅವ್ರ ಹೆಸರು ಮರೆತುಬಿಟ್ಟೆ, ಕ್ಷಮೆ ಇರಲಿ, ಎಲ್ಲರ ವಾದ ಮಂಡನೆ ಆಯಿತು, ಇನ್ನೇನು ಕೋರ್ಟ್ ಅರ್ಜನ್ ಆಗಬೇಕು, ಮುಂದೂಡಿಕೆ ಆಗಬೇಕು ಅನ್ನೋ ಹೊತ್ತಿಗೆ ಒಬ್ರು ಲಾಯರು ನಾನು 7 ಕೋಟಿ ಕನ್ನಡಿಗರ ಪರ ಅಂತ ಹೇಳ್ಕೊಂಡು ಬರ್ತಾರೆ. ಅವ್ರಿಗೆ 5-10 ನಿಮಿಷ ಕೊಟ್ಟರಷ್ಟೇ ವಾದ ಮಂಡನೆಗೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಕಾನೂನಿನಲ್ಲಿ ಇರುವ ಸೌಲಭ್ಯ ಹಾಗೆ ಸಂವಿಧಾನ ನೀಡಿರುವ ಪವರ್ ಪ್ರಕಾರ ರಾಜ್ಯಪಾಲರ ನಿರ್ಧಾರವನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಕರೆಕ್ಷನ್ ಅನ್ನೋ ರೀತಿಯಲ್ಲಿ ಇವಾಗ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಹೇಳಿದ್ದಾರೆ, ವಿಶೇಷ ನ್ಯಾಯಾಲಯ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ವಿಶೇಷ ನ್ಯಾಯಾಲಯ ಅದರ ಮೌಲ್ಯವನ್ನ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇದು ಹೈಕೋರ್ಟ್ನ ಏಕಸದಸ್ಯ ಪೀಠ ವಿಚಾರಣೆ ನಡೆಸ್ತಾ ಇರೋದು. ಏನು ರಾಘವನ್ ಅವರ ವಾದ ಮಂಡನೆ ಮುಕ್ತಾಯ ಆಗಿದೆಯಂತೆ. ವಾದ ಮಂಡನೆಯ ನಂತರದಲ್ಲಿ ಇದೀಗ ನಾವು ಕೂಡ ವಾದ ಮಂಡನೆ ಮಾಡ್ತೀವಿ ಅಂತ ಹೇಳಿ ಮತ್ತೊಂದಿಬ್ರು, ಯಾರ್ಯಾರದು, ಎ ಜಿ ಬಹುಶಃ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಬಾಕಿ ಇದೆ. ಅದಾದ ಬಳಿಕ ನಾನು ವಾದ ಮಾಡ್ತೀನಿ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರಂತೆ. ಹಬ್ಬಕ್ಕೆ ಮೊದಲು ಇದನ್ನು ಮುಗಿಸ್ಬಿಡೋಣ ಅಂತ ಜಡ್ಜ್ ಹೇಳಿದ್ದಾರಂತೆ. ಗಣೇಶನ ಹಬ್ಬ ಮಾಡೋಣ, ನೆಕ್ಸ್ಟ್ ವೀಕೆಂಡ್ ಅಂದರೆ ಈ ವೀಕೆಂಡಲ್ಲಿ ಹಬ್ಬ ಇದೆ, ಗಣೇಶ ಗೌರಿ ಹಬ್ಬ ಇದೆ, ಅದಕ್ಕೆ ಮೊದಲು ಈ ವಿಚಾರಣೆಯನ್ನು ಮುಗಿಸ್ಬಿಡೋಣ ಅಂತ ಹೇಳಿ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಅಲ್ಲಿಗೆ ಈ ಒಂದು ವಾರದ ಅವಧಿಯಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ, ಕಳೆದ ಶನಿವಾರ ಈ ವಿಚಾರಣೆ ಮುಗಿಯೋ ಹಂತದಲ್ಲಿ ನ್ಯಾಯಾಧೀಶರು ಹೇಳಿದ್ರು ಸೋಮವಾರ ಬೇಕಾದ್ರೆ ಸೋಮವಾರದಿಂದ ಡೇ ಟು ಡೇ ಹಿಯರಿಂಗ್ ಮಾಡಿಬಿಡೋಣ ಅಂತ ಹೇಳಿ. ಇವತ್ತು ಮತ್ತದೇನಾದರೂ ಪ್ರಸ್ತಾಪ ಮಾಡ್ತಾರಾ ಗೊತ್ತಿಲ್ಲ. ಹಂಗೇನಾದರೂ ಆಯಿತು ಅಂತಂದರೆ ಪ್ರತಿನಿತ್ಯ ಕೂಡ ಕೋರ್ಟ್ನ ಸುದ್ದಿನೇ. ಮಧ್ಯಾಹ್ನದ ನಂತರದಲ್ಲಿ ನಾನು ಬೇಕಾದ್ರೆ ಅವಕಾಶ ಕೊಡ್ತೀನಿ, 3:30 ನಂತರದಲ್ಲಿ ಪ್ರತಿನಿತ್ಯ ಕೂಡ ಇದರ ವಾದವನ್ನು ಆಲಿಸ್ಬಿಡೋಣ, ಮುಗಿಸೋಣ ಬೇಗ ಅಂತ ಹೇಳಿ ಕಳೆದ ಸಿಟ್ಟಿಂಗ್ನಲ್ಲೂ ಕೂಡ ನ್ಯಾಯಮೂರ್ತಿಗಳು ಹೇಳಿದರು. ಈಗ ಹಬ್ಬದ ಒಳಗೆ ಇದನ್ನು ಮುಗಿಸೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಎ ಜಿ ಶಶಿಕಿರಣ್ ಶೆಟ್ಟಿ ಅವರ ವಾದ ಮಂಡನೆ ಬಾಕಿ ಇದೆ. ಅದಾದ್ಮೇಲೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದ ಮಂಡನೆ ಮಾಡ್ತಾರಂತೆ. ರಿಟರ್ನ್ ಸಬ್ಮಿಷನ್ ಕೂಡ ಮಾಡೋದಿದೆ, ಅದು ಪ್ರತ್ಯೇಕನ ಮತ್ತೆ ವಾದ ಮಂಡನೆ ಪ್ರತ್ಯೇಕನ, ಅದೊಂದು ಕುತೂಹಲ ಇದೆ. ಇವತ್ತು ಸೋಮವಾರ, ಮುಂದಿನ ಸೋಮವಾರ ವಾದ ಮಂಡನೆ ಮಾಡ್ತೀವಿ ಅಂತ ಎ ಜಿ ಹೇಳ್ತಾ ಇರೋದು. ಹಬ್ಬದೊಳಗಡೆ ಮುಗಿಸ್ಬೋಣ ಅಂತ ಜಡ್ಜ್ ಅವ್ರು ಹೇಳ್ತಾ ಇದ್ದಾರೆ. ಈಗ ನೀವು ಹೇಳ್ದಂಗೆ ಡೇ ಟು ಡೇ ಹಿಯರಿಂಗ್ ಆದರೆ ಮತ್ತೆ ತೀರ್ಪು ಪ್ರಕಟ ಆಗಬಹುದಾ ಅನ್ನುವಂಥದ್ದು ಕೂಡ ಈಗ ನಾವು ಅನ್ಕೊಂಡಿದ್ದು ಇವತ್ತು ಸಂಜೆ ಅಷ್ಟೊತ್ತಿಗೆ ಆದೇಶ ಪ್ರಕಟ ಆಗ್ಬೋದು ಅಂತ. ಗಣೇಶ ಹಬ್ಬಕ್ಕೂ ಮೊದಲೇ ವಿಚಾರಣೆಯನ್ನ ಮುಗಿಸೋಣ, ಶನಿವಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು.
ಸುದೀರ್ಘ ವಾದ ಮಂಡನೆಗೆ ಎಲ್ರಿಗೂ ಅವಕಾಶ ಸಿಗ್ತಾ ಇದೆ. ಹಿಂಗಂತ ಹೇಳಿ ಬರೀ ವಾದವನ್ನೇ ಕೇಳಿಸ್ಕೊಂಡಿದ್ರೆ ಹೆಂಗೆ, ಬೇಗ ಬೇಗ ಮುಗಿಸಿ ಅನ್ನೋ ರೀತಿಯಲ್ಲಿ, ಅಂದ್ರೆ ಹೇಳಿ ಎಲ್ಲ ಅಂಶಗಳನ್ನ ಸಂಕ್ಷಿಪ್ತವಾಗಿ ಹೇಳಿ ಅಂತ ಹೇಳಿ. ರೈಟ್, ಡೇಟ್ಗಳನ್ನು ಕೇಳ್ತಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆಗೆ ಸೋಮವಾರಕ್ಕೆ ಅವಕಾಶ ಕೊಡಿ, ಮುಂದಿನ ಸೋಮವಾರಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಬಟ್ ಅಷ್ಟೆಲ್ಲ ಮುಂದೂಡೋದು ಬೇಡ, ಹಬ್ಬಕ್ಕೆ ಮೊದಲೇ ಮುಗಿಸ್ಬಿಡೋಣ ಇದನ್ನ ಅಂತೇಳಿ ಹೇಳಿದ್ದಾರೆ. ಶನಿವಾರದೊಳಗೆ ವಾದ ಮಂಡನೆ ಎಲ್ಲ ಮುಗಿದು ಬಿಡಬೇಕು ಅಂತ ಹೇಳಿ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮತ್ತೆ 7 ದಿನಗಳ ರಿಲೀಫ್ ಮುಖ್ಯಮಂತ್ರಿಗಳಿಗೆ. ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮತ್ತು ಬ್ರೇಕಿಂಗ್ ನ್ಯೂಸ್. ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಮುಂದಿನ ಸೋಮವಾರ ಅರ್ಜಿ ವಿಚಾರಣೆಯನ್ನ ಮತ್ತೆ ಕೈಗೆತ್ತಿಕೊಳ್ಳಲಾಗುತ್ತೆ. 9ನೇ ತಾರೀಕು ಅಲ್ಲಿವರೆಗೂ ಸಿದ್ದರಾಮಯ್ಯನವರಿಗೆ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 2 ಪ್ರತ್ಯೇಕ ಪ್ರಕರಣ ಇದೆ, ಅಲ್ಲಿ ಲೋಕಾಯುಕ್ತದಲ್ಲೂ ಕೂಡ ಇದೆ. 9ನೇ ತಾರೀಕು ವಿಚಾರಣೆ, 12ನೇ ತಾರೀಕು ಮತ್ತೆ ಮನು ಸಿಂಘ್ವಿ ಅವರು ಮತ್ತೆ ಪ್ರತ್ಯುತ್ತರ ಕೊಡೋಕೆ ಅಲ್ಲಿಗೆ 9ನೇ ತಾರೀಕು ಮುಗಿಯೋ ಲಕ್ಷಣ ಇಲ್ಲ. ಇದು 9ನೇ ತಾರೀಕಿಗೆ ಮುಂದಿನ ಹಿಯರಿಂಗ್, 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತ್ಯುತ್ತರ. ಸುಮಾರು 4-5 ಜನ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದಕ್ಕೆ ಪ್ರತಿವಾದವನ್ನ ಸಬ್ಮಿಟ್ ಮಾಡಿದ್ದಾರೆ. 9ನೇ ತಾರೀಕು ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದ ಮಂಡನೆ ಕೂಡ ಇರುತ್ತೆ. ಇದೆಲ್ಲವನ್ನ ಆಲಿಸಿ ನಂತರದಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನ ನೀಡ್ತಾರೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ. 12ನೇ ತಾರೀಕೆ ಹಂಗಾದ್ರೆ ಆಚೆ ಬರುತ್ತಾ ತೀರ್ಪು, ಕಾದ್ ನೋಡ್ಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ನಾವು ಗಮನಿಸ್ತಾ ಹೋದ್ರೆ ಸುದೀರ್ಘವಾದ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನ. ಅದಾದ ನಂತರ ತುಷಾರ್ ಮೆಹ್ತಾ ಅವರು 2 ದಿನ ಅನ್ಸುತ್ತೆ, ಇಲ್ಲ ಒಂದೇ ದಿನ. ಅವತ್ತೇನೇನೆ ರಂಗನಾಥ್ ರೆಡ್ಡಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು, ಪ್ರಭುಲಿಂಗ್ ನಾವದಗಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಅದಾದ್ಮೇಲೆ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡಿದ್ರು. ಲಕ್ಷ್ಮೀ ಅಯ್ಯರ್ ಅವರು ಮಾಡಿದ್ರು, ಒಂದು ಅರ್ಧ ಗಂಟೆ ಮಾಡಿದ್ರು. ಆಮೇಲೆ ರಂಗನಾಥ್ ರೆಡ್ಡಿ, ಟಿಜೆ ಅಬ್ರಾಮ್ ಪರವಾಗಿ. ಇದೀಗ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ರಾಘವನ್ ಅವರೇ ಇವತ್ತು ಆಲ್ಮೋಸ್ಟ್ 2 ತಾಸು ವಾದ ಮಂಡನೆಯನ್ನ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಎಜಿ ಅವರ ವಾದ ಮಂಡನೆ ಕೂಡ ಇದೆ. ಎಜಿ ಅಂದ್ರೆ ಬಹುತೇಕ ಇದು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾರೆ, ಮುಖ್ಯಮಂತ್ರಿಗಳ ಪರ ಬೇರೆ. ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಪರ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ. ಬಟ್ ಸರ್ಕಾರ ಆಸ್ ಎ ಹೋಲ್, ಈ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಂದ ಕೂಡ ಉತ್ತರ ಪಡ್ಕೊಂಡಿದ್ದಾರೆ, ಅದನ್ನ ಸಮರ್ಥಿಸ್ಕೊಂಡು ಮಾತನಾಡಬೇಕು. ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ ಎಜಿ ಬಹುತೇಕ ಮಾಡೋ ಸಾಧ್ಯತೆ ಇದೆ. 1 ವಾರಗಳ ಕಾಲ ಅವರಿಗೆ ಈ ಮೂಲಕ ಮತ್ತೊಂದು ವಾರ ರಿಲೀಫ್. ಸೋಮವಾರ ಸೆಪ್ಟೆಂಬರ್ 9ನೇ ತಾರೀಕಿನವರೆಗೂ ಸಿಎಂಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬೋದು, ಬೆಳಗಾವಿಗೂ ಹೋಗ್ಬೋದು. ಟೆನ್ಷನ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಅವರು ಇವತ್ತು ಮನೆಯಲ್ಲೇ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ 1 ವಾರದ ರಿಲೀಫ್ ಸಿಕ್ಕಿದೆ. ಈಗ 9ನೇ ತಾರೀಕು ಮತ್ತೆ ವಿಚಾರಣೆ ಆರಂಭ ಆದ್ರೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಆ ವಾದಕ್ಕೆ ಪ್ರತ್ಯುತ್ತರದ ರೂಪದಲ್ಲಿ. ಅದಾದ್ಮೇಲೆ ಮತ್ತೆ ಎಷ್ಟು ದಿನ ಹೋಗುತ್ತೆ ಮೇಡಮ್? ಅವತ್ತೇ ತೀರ್ಪನ್ನು ಕೊಟ್ಟರು ಕೊಡ್ಬೋದು, ರಿಸರ್ವ್ ಮಾಡಿದ್ರು ಮಾಡ್ಬೋದು. ಬಟ್ ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬೇಗ ಮುಗಿಸೋಣ ಅಂತ ಹೇಳ್ತಿರೋದು ನೋಡಿದ್ರೆ ಬಹುತೇಕ ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತ್ಯುತ್ತರ ನೀಡಿದ ನಂತರದಲ್ಲೇನೆ ತೀರ್ಪನ್ನ ನೀಡೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಮೊನ್ನೆ ಶನಿವಾರ ರಂಗನಾಥ್ ರೆಡ್ಡಿ ಅವರು ಈ ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ನಾವು ಪ್ರಕರಣಗಳನ್ನು ದಾಖಲಿಸ್ಕೊಂಡಿದ್ದೀವಿ ಅದ್ರದ್ದಾದ್ರೂ ವಿಚಾರಣೆಯನ್ನ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಟಿಜೆ ಅಬ್ರಾಮ್ ಪರ ವಕೀಲರು. ಈ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಿರ್ಬೇಕಾದ್ರೆ ಲೋವರ್ ಕೋರ್ಟ್ನಲ್ಲಿ ಬೇಡ, ಇದು ಮುಗ್ದು ಹೋಗ್ಲಿ ಅಂತ ಹೇಳಿದ್ರು. ಹೀಗಾಗಿ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಎಲ್ಲಾ ತನಿಖೆಗಳು, ಪ್ರೊಸೀಡಿಂಗ್ಗಳು ಕೂಡ ಬಾಕಿ ಇರೋದ್ರಿಂದ ಮತ್ತಷ್ಟು ವಿಳಂಬ ಮಾಡಲಾರರು ಬಹುತೇಕ. ಬಟ್ ಯಟ್ ಅಗೇನ್ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟದ್ದದು. ಇನ್ನಷ್ಟು ದಾಖಲೆಗಳ ಪರಿಶೀಲನೆಗಳಾಗಬೇಕು. ಈ ವಾದ ಮಂಡನೆ ಸಂದರ್ಭದಲ್ಲಿ ಏನು ಪುಟಗಟ್ಲೆ ಒಬ್ಬೊಬ್ರು ವಾದ ಮಂಡನೆ ಮಾಡೋ ಟೈಮಲ್ಲೂ ಕೂಡ ಒಂದು 500-600 ಪೇಜ್ ರೆಫರೆನ್ಸ್ಗಳಿರುತ್ತೆ. ಅದೆಲ್ಲವನ್ನ ಕೂಡ ನ್ಯಾಯಮೂರ್ತಿಗಳ ಮುಂದೆ ಕೂಡ ಇಟ್ಟಿರ್ತಾರೆ. ಪ್ಯಾರಾಗಳನ್ನು ರೆಫರ್ ಮಾಡಿ ಅದನ್ನೇನಾದರೂ ರೆಫರ್ ಮಾಡಬೇಕು ಅಂತ ಅನಿಸಿ ತೀರ್ಪನ್ನು ಕಾಯ್ದಿರಿಸಿದ್ರೂ ಇರಿಸಬಹುದು. ಅಥವಾ ಬಹುತೇಕ 12ನೇ ತಾರೀಕೇನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತ್ಯುತ್ತರ ಕೊಡೋ ಪ್ರಕ್ರಿಯೆ ಮುಗಿದ್ರೆ ಅವತ್ತೇನೆ ತೀರ್ಪನ್ನ ಕೂಡ ನೀಡೋ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಒಂದು ಹಾಸ್ಯ ಚಟಾಕಿಯೂ ಆಯಿತು. ರಾಘವನ್ ಅವರು ವಾದ ಮಾಡುವಾಗ ನೀವು ಹೇಳಿದ್ದೆಲ್ಲ ಮಣಿಂದರ್ ಸಿಂಗ್ ಹೇಳಾಗಿದೆ ಅಂತ ಕೇಳಿದಾಗ ಜಡ್ಜ್ ಅವ್ರಿಗೆ ರಾಘವನ್ ಹೇಳೋದು
ನಾನು ಹೇಳಿದ ಮೇಲೆ ಗೊತ್ತಾಗುತ್ತೆ ಯಾವ ಹೇಳಿದ್ದು ಯಾರು ಬಿಟ್ಟಿದ್ರು ಅಂತ. ಎಕ್ಸಾಕ್ಟ್ಲಿ. ಸೊ ಹೇಳೋವರೆಗೂ ಕೇಳಿ ಆಮೇಲೆ ನೀವು ಡಿಸೈಡ್ ಮಾಡಿ ಇದನ್ನ ಹೇಳಿದ್ರೋ ಬಿಟ್ಟಿದ್ರು ಅಂತ. ಕರೆಕ್ಟ್. ಈ ರೀತಿ ಹಾಸ್ಯ ಚಟಾಕಿಗಳು ಅಲ್ಲಿ ಮಧ್ಯದಲ್ಲಿ ಆಗ್ತಾ ಇತ್ತು. ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಒಟ್ಟಿನಲ್ಲಿ. ಸೊ 1 ವಾರಗಳ ರಿಲೀಫ್ ಫಲಿತಾಂಶ ಸೆಪ್ಟೆಂಬರ್ 9ರಂದು AG